ನೀವು ಯಾವ ರೀತಿ ಕೆಲಸ ಮಾಡ್ತೀರೋ ಆ ರೀತಿಯಾದ ರಿಸಲ್ಟೇ ಬರುತ್ತಂತೆ, ಹೌದಾ? ಹಂಗಂತ ಮೊನ್ನೆ ಒಂದು ಸ್ಕೂಲ್ನಾಗ ಒಬ್ಬ ಮಾಸ್ಟರ್ ಭಾಷಣ ಮಾಡ್ತಿದ್ರು. ಅದನ್ನು ಕೇಳಿ ನಾನು ಅದೇನೋ ಅಂತಾರಲ್ಲ ಇನ್ಸ್ಪೈರು, ಅದಾಗೆ ನಾನು ಕೂಡ ಈ ರೀತಿ ವಿಡಿಯೋಗಳು ಮಾಡಬೇಕು ಅಂದ್ಕೊಂಡೆ. ಅದಕ್ಕಾಗಿ ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ಆ ಥರನೇ ವಿಡಿಯೋ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಆದರೆ ನೀವು ಯಾರು ನನ್ನ ವಿಡಿಯೋಗಳನ್ನೇ ನೋಡ್ತಿಲ್ಲ, ನೋಡೋರು ಲೈಕು ಮಾಡ್ತಿಲ್ಲಪ್ಪ. ಹೋಗಲಿ, ಈ ಥರ ಮಾಡೋಕ್ಕ ಇಲ್ಲ ಆ ಥರ ಮಾಡೋಕ್ಕ ಅಂತ ಕಾಮೆಂಟ್ ಆದರೂ ಮಾಡ್ಬೋದು ತಾನೇ? ಅದು ಇಲ್ಲ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಿಂಗಾದ್ರೆ ಹೆಂಗಪ್ಪ ನನ್ನ ಕತೆ ಅಂತ ನಾನು ಯೋಚನೆ ಮಾಡ್ಕೊತ ಕೈ ಕಟ್ಕೊಂಡು ಕೂತ್ಕೊಳ್ತೀನಿ ಅಂದ್ಕೊಂಡಿದ್ದೀರ ನೀವು? ಆ ಥರ ಯೋಚನೆ ಮಾಡ್ತಾ ಕೂತ್ಕೊಳ್ಳಲ್ಲ ನಾನು. ಒಂದಲ್ಲ ಒಂದಿನ ನೀವು ನನ್ನ ಚಾನಲ್ ನೋಡಬೇಕು ಅಂತ ಸರ್ಚ್ ಮಾಡ್ಕೊಂಡು ನೋಡ್ತೀರ. ಆ ರೀತಿಯಾಗಿ ನಾನು ಬೆಳಿತೀನಿ ಅನ್ನೋ ಕಾನ್ಫಿಡೆನ್ಸು ನನಗೈತೆ. ನಿಮ್ಗೈತಾ? ನಿಮಗೂ ಆ ರೀತಿ ಕಾನ್ಫಿಡೆನ್ಸ್ ಇದ್ದರೆ ಒಂದು ಗುರಿ ಅಂತ ಇಟ್ಕೊಳ್ಳಿ. ಗುರಿಗಳ ಥರ ಯಾಕೆ ಬದುಕ್ತೀರ ನೀವೆಲ್ಲ? ಆ ಗುರಿ ಹೆಂಗಿರ್ಬೇಕು ಗೊತ್ತಾ? ನಿಮ್ಮನ್ನು ನೋಡಿದ ಜನ ಇವ ಹುಚ್ಚು ನನ್ನ ಮಗ ಅಂದ್ಕೋಬೇಕು, ವೇಸ್ಟ್ ನನ್ನ ಮಗ ಅಂದ್ಕೋಬೇಕು, ಕೆಲ್ಸಕ್ಕೆ ಬಾರ್ದು ನನ್ನ ಮಗ ಅಂದ್ಕೋಬೇಕು. ಅದೇ ನೀವು ಗೆದ್ದು ನಿಂತಾಗ ಅವ್ರು ನಿಮ್ಮನ್ನು ನೋಡಿ ಹುಚ್ಚನಾಗಬೇಕು. ಆ ರೀತಿ ಗುರಿ ಇರಬೇಕು ಅಂದರೆ ನಿಮ್ಮ ಮೈಂಡ್ಸೆಟ್ ಆಗಿರಬೇಕು ಗೊತ್ತಾ? ಪಾಸಿಟಿವ್ ಆಗಿರಬೇಕು. ನಾನು ಸಾಧಿಸ್ತೀನಿ, ನಾನು ಅಂದ್ಕೊಂಡ್ರೆ ನನ್ನ ಕೈಯಲ್ಲಿ ಆಗದೆ ಇರೋ ಕೆಲಸ ಯಾವುದು ಇಲ್ಲ ಅನ್ನೋ ಮೈಂಡ್ಸೆಟ್ ಇರಬೇಕು. ನಿಮ್ಮ ಮೈಂಡ್ಸೆಟ್ ಹೇಗಿರುತ್ತೋ ಆ ರೀತಿ ಕೆಲಸಗಳೇ ಮಾಡೋಕ್ಕಾಗೋದು. ನೀನು ಯಾವ ರೀತಿ ಕೆಲಸಗಳು ಮಾಡ್ತೀಯೋ ಆ ರೀತಿ ರಿಸಲ್ಟೇ ನಿನಗೆ ಬರೋದು. ಏನಾ? ಕಷ್ಟ ಬಂದರೆ ಅದನ್ನು ಹೊತ್ಕೊಂಡು ಮುಂದೆ ಹೋಗಬೇಕು, ನೋವು ಬಂದರೆ ಅದನ್ನು ತುಳ್ಕೊಂಡು ಮುಂದೆ ಹೋಗಬೇಕು. ಒಂದೊಂದು ಸಾರಿ ನಾವೇನು ಮಾಡಬೇಕು ಅಂತ ತಿಳ್ಕೊಂಡು ಮುಂಕಾಗಿ ಹೋಗುತ್ತೆ ಅಂಥ ಪರಿಸ್ಥಿತಿ ಬಂದ್ಬಿಡ್ತದೆ ನಮ್ಗೆ. ಅವಾಗ ಏನು ಮಾಡಬೇಕು ಗೊತ್ತಾ? ಅದನ್ನು ಭೇದಿಸ್ಕೊಂಡು ಮುಂದೆ ಹೋಗಬೇಕು. ಈ ರೀತಿ ಮೈಂಡ್ಸೆಟ್ನ ನಾವು ರೆಡಿ ಮಾಡ್ಕೊಬೇಕು. ಈ ರೀತಿ ಮೈಂಡ್ಸೆಟ್ ಇಲ್ಲದ ಜನ ಹೆಂಗಿರ್ತಾರೆ ಗೊತ್ತಾ ನಿಮ್ಗೆ? ನಾವು ಬದುಕಿರ್ತೀನಿ ಅಂದರೆ ಬದುಕಿರ್ತಾರೆ ಅಷ್ಟೇ. ಅವರು ಸತ್ತು ಸೇವಗಳಂಗೆ. ಬೆಳಗ್ಗೆ ಎದ್ದು ನೀವೆಲ್ಲ ನೋಡಿರ್ತೀರಲ್ಲ, ಕೆಲ್ಸಗಳಿಗೆ ಹೋಗೋರಲ್ಲ, ಅಯ್ಯೋ ಅಪ್ಪ ನಾನು ಏನಕ್ಕೆ ಹೋಗಬೇಕು, ಅಯ್ಯೋ ದೇವ್ರೇ ಅಂದ್ಕೊಂಡು ಬೈಕೊಂಡು ಹೋಗ್ತಿರ್ತಾರಲ್ಲ, ಅವ್ರೇನು ಬದುಕಿದ್ದಾರೆ ಅಂದ್ಕೊಂಡಿದ್ದೀರ ನೀವು? ಅವ್ರು ಯಾವಾಗೋ ಸತ್ತೋಗ್ಯವ್ರೆ. ಆದರೆ ಅವರು ಬದುಕಿರೋ ಶವಗಳ ಥರ ಕೆಲ್ಸಕ್ಕೆ ಹೋಗ್ತಾರೆ ಅಷ್ಟೇ. ನಾವು ಅಷ್ಟೇ. ನಮಗಿಷ್ಟ ಇಲ್ದಿದ್ದ ಕೆಲಸ ಯಾವಾಗ ನಾವು ಮಾಡ್ತಿರೋ ಅವತ್ತು ನಾವು ಸತ್ತಂಗೇನೆ. ನಮಗಿಷ್ಟ ಇರೋ ಕೆಲಸ ಎಷ್ಟೇ ಕಷ್ಟ ಆದರೂ ಕೂಡ ಮಾಡ್ತೀವಿ ನೋಡು, ಅದರಲ್ಲಿರೋ ಖುಷಿ, ಅದರಲ್ಲಿರೋಂತಹ ಸಕ್ಸಸ್ಸು ಬೇರೆ ಏನು ಕೊಟ್ಟರು ಸಿಕ್ಕಲ್ಲ. ಏನೋ ಎಲ್ಲರ ಥರ ನಾವು ಬೈಕೊಂಡು ಸತ್ತ ಯಾವಾಗಲ ಥರ ಬದುಕೋದು ಇಷ್ಟನಾ ನಮ್ಗೆ? ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನೂ ಒಂದು ಗುರಿ ಇಟ್ಕೋಬೇಕು. ಅವನದೇ ಆದಂತಹ ಗುರಿ ಇಟ್ಕೊಂಡು ಆ ಗುರಿ ಸಕ್ಸಸ್ಗೋಸ್ಕರ ಪ್ರತಿದಿನ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡು ಅದಕ್ಕಾಗಿ ದುಡಿತಿದ್ರೆ ಒಂದಲ್ಲ ಒಂದಿನ ಸಕ್ಸಸ್ ಬಂದೇ ಬರ್ತದೆ. ಸಕ್ಸಸ್ ಬಂದಾಗ ನೀವೇನಂತ ಎಲ್ರಿಗೂ ತಿಳಿತಿದ್ದು ನೋಡ, ಆವತ್ತು ಈ ಗುರಿಗೆ ಗೊತ್ತಾಗೋದು. ಹೌದಾ? ನಾನಿವತ್ತು ನಿಮ್ಗೊಂದು ಒಳ್ಳೆ ಕತೆ ಹೇಳ್ತೀನಿ ಕೇಳಿ. ಆ ಕತೆ ಹೆಂಗಿರುತ್ತೆ ಅಂದರೆ, ಕಷ್ಟ ಬಂದಾಗೂ ಕೂಡ ಹೆಂಗೆ ಜಗ್ಗದೆ ಬದುಕಬೇಕು ಅಂತ ನೀತಿ ಪಾಠ ಹೇಳ್ಕೊಡೋಂಥ ಕತೆ. ಒಂದು ಒಳ್ಳೆ ಇನ್ಸ್ಪಿರೇಷನ್ ಸ್ಟೋರಿ ಇದು. ಎಲ್ಲರೂ ತಪ್ಪದೆ ಕೇಳಬೇಕು. ಇದನ್ನು ಕೇಳಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಈ ಒಂದು ಮೌಲ್ಯಗಳನ್ನು. ಎಲ್ಲರೂ ಹದ್ದನ್ನು ನೋಡಿದ್ದೀರಾ? ನೋಡೇ ಇರ್ತೀರ ಬಿಡಿ. ಈ ಹದ್ದು ಪಕ್ಷಿಗಳ ರಾಜ ಅಂತೆ. ಹೌದಾ? ಕಾಡಿನಾಗ ಸಿಂಹ ಯಾಗೋ ಕಾಡಿಗೆ ರಾಜ, ಹಂಗೆ ಈ ಪಕ್ಷಿಗಳಿಗೆಲ್ಲ ಈ ರಾಜ ಅಂತ್ಯ. ಮೊನ್ನೆ ಸ್ಕೂಲ್ನಾಗ ಮೇಷ್ಟ್ರು ಹೇಳ್ತಿದ್ರು ಈ ಕಥೆನ, ನಾನು ಕೇಳ್ಕೊ ಬಂದೆ. ಅದಕ್ಕೆ ಇವತ್ತು ನಾನು ನಿಮ್ಗೆ ಹೇಳ್ಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಈ ಹದ್ದು 70 ವರ್ಷ ಬದುಕ್ತದಂತಪ್ಪ. ಈ 70 ವರ್ಷ ಬದುಕಬೇಕಾದ್ರೆ ಇದಕ್ಕೂ ಒಂದು ಅಗ್ನಿ ಪರೀಕ್ಷೆ ಬರುತ್ತಂತೆ. ಮೊನ್ನೆವರೆಗೂ ನನಗೂ ತಿಳಿದು ಆ ಮೇಷ್ಟ್ರು ಹೇಳಿದ ಮೇಲೆ ತಿಳ್ಕೊಂಡಿದ್ದೀನಿ. ಅದೇನು ಗೊತ್ತಾ? ಈ ಪಕ್ಷಿ ಹುಟ್ಟಿದಾಗಿಂದ ರಾಜನ ಥರ ಬೇಟೆ ಆಡುತ್ತೆ. ಅದು ನೋಡಿರ್ತೀರಲ್ಲ ನೀವು, ಗಗನದಲ್ಲಿ ಹಾರ್ತಾ ಇರುತ್ತೆ, ಕೆಳಗೆ ಎಲ್ಲೋ ನೀರಾಗ ಮೀನಿರ್ತದೆ, ಸರ್ರಂತ ಬಂದು ಆ ಮೀನನ್ನು ಹಿಡ್ಕೊಂಡು ಹೋಗ್ಬಿಡ್ತದೆ. ಅಷ್ಟೊಂದು ಸೂಕ್ಷ್ಮ ಆಗಿರ್ತದೆ ಈ ಹದ್ದು. ಹಿಂಗೆ ತನ್ನ ಜೀವನದಲ್ಲಿ ಬೇಟೆ ಆಡ್ಕೊಂಡು ಖುಷಿ ಖುಷಿಯಾಗಿ ಜೀವನವನ್ನು ನಡೆಸ್ತಾ ಇರ್ತದೆ ಅಂತೆಪ್ಪ. ಹಿಂಗೆ ನಡೆಸ್ತಾ ಇರಬೇಕಾದ್ರೆ ಅದಕ್ಕೆ ಹಂಗೆ ಕಾಲ ಕಳೀತಾ ವಯಸ್ಸಾಗ್ತದಲ್ಲ, 30 ವರ್ಷ ಹತ್ತತ್ರ ಬರ್ತಿದ್ದಂಗೆ
ಅದ್ರ ಕೈ ಕಾಲುಗಳೆಲ್ಲ ಸ್ವಾಧೀನ ತಪ್ತಾ ಹೋಗ್ತದಂತೆ, ಮತ್ತು ಏನು ಹಿಡ್ಕೊಳ್ಳೋಕೆ ಶಕ್ತಿ ಇಲ್ದಂಗೆ ಆಗ್ತದಂತೆ, ಬಲಹೀನವಾಗಿಬಿಡ್ತದಂತೆ ಪಾಪ. 40 ವರ್ಷ ಬರೋಷ್ಟರಲ್ಲಿ ಅದ್ರ ಕೈಯಲ್ಲಿ ಬೇಟೆನೇ ಆಡೋಕ್ಕಾಗಲ್ಲ ಅಂತಪ್ಪ. ಇನ್ನೇನು ಮಾಡೋದು? 70 ವರ್ಷ ಜೀವನ, ಇನ್ನು 30 ವರ್ಷ ಜೀವನ ಅದಲ್ಲ, ಏನು ಮಾಡೋದು? ಈಗ ಅದು ಹಂಗೆ ಕುಂತ್ಕೊಂಡು ಊಟ ಗೀಟ ಬೇಟೆ ಇಲ್ಲದೆ ಸಾಯೋದ, ಇಲ್ಲ ಮತ್ತಿನ್ನೇನಾದ್ರು ಜೀವನನ ಮುಂದುವರ್ಸೋದ? ಇಂಥ ಪರಿಸ್ಥಿತಿ ಏನಾದರೂ ನಮ್ಮ ಮನುಷ್ಯರಿಗೆ ಬಂದಿದ್ರೆ ನಾವೇನು ಮಾಡಿರಿ ಹೇಳೋ? ಹಂಗೆ ಕೈ ಕಟ್ಟಮ್ಮ ಅಪ್ಪ ಅಂತ ಕುತ್ಕೊಂಡ್ಬಿಡ್ತಿದ್ವಿ ಅಲ್ಲ. ಆದರೆ ಎದ್ದು ಹಂಗೆ ಮಾಡಲ್ಲ. ಇದೇನು ಮಾಡ್ತದೆ ಅಂದರೆ ತುಂಬ ದೂರ ಪ್ರದೇಶಕ್ಕೆ ಹೊರಟ್ಬಿಡ್ತದೆ ಅಂತೆ. ಹೊರಟ್ಬಿಟ್ಟು ತನ್ನ ವಯಸ್ಸಾದ ಕೈ ಕಾಲು ಮತ್ತು ಮೂಗು ಇತ್ತಲ್ಲ, ಅದನ್ನೆಲ್ಲ ಏನು ಮಾಡ್ತದೆ ಅಂದರೆ ಒಂದು ಹತ್ರ ಕೂತ್ಕೊಂಡು ಕಿತ್ತಾಕ್ತದಂತೆ. ಅದು ಯಾವ ರೀತಿ ಕಿತ್ತಾಗ್ತದೆ ಅಂದರೆ, ತನ್ನ ಮೂಗೈತಲ್ಲ, ಮೂಗು ಆ ಕುಕ್ಕನ ಕಲ್ಲಕ್ಕೆ ಹೊಡೆದು ಚೂರು ಮಾಡಿ ತನ್ನ ನೋವನ್ನೆಲ್ಲ ಅನುಭವಿಸ್ಕೊಂಡು ಅದನ್ನು ಮುರಿದಾಗ್ತದೆ ಅಂತಪ್ಪ. ತನಗೆ ಹೊಸ ಮೂಗು ಬರಲಿ ಅಂತ ಕಲ್ಲಿಗೆ ಆದಷ್ಟು ಕದೆ ಹೊಡೆದು ಹಳೆ ಮೂಗನ್ನು ಮುರ್ಕೊಬಿಡ್ತದಂತೆ. ಆಮೇಲೆ ಮೂಗು ಬರೋವರೆಗೂ ಕಾಯ್ತದೆ. ಮೂಗು ಬಂದಮೇಲೆ ಆ ಮುಕ್ಕಿಂದ ಇರೋ ಅಂಥ ಪುಕ್ಕುಗಳನ್ನೆಲ್ಲ ಕಿತ್ಕೊಂಡ್ಬಿಡ್ತದಂತಪ್ಪ. ಕಿತ್ಕೊಂಡು ಹೊಸದಾಗಿ ಬರೋವರೆಗೂ ಕಾಯ್ತದೆ ಅಂತೆ. ಈ ರೀತಿ ಮಾಡಿ ಅದು ಮುಂದಿನ ಥರ ಹೊಸ್ದಾಗಿ ಬರಬೇಕಂದ್ರೆ 150 ದಿನ ಹಿಡಿತದೆ ಅಂತಪ್ಪ. ಇಂಥ ಅಗ್ನಿ ಪರೀಕ್ಷೆಯನ್ನು ಆದಷ್ಟು ಕದೆ ಇಟ್ಕೊಂಡು ಮತ್ತೆ ಅವನ್ನೆಲ್ಲ ಬಂದಾದ ಮೇಲೆ ಮತ್ತೆ ಪುಟಿದೆದ್ದು ಬರ್ತದೆ ನೋಡು. ಬಂದ ಮೇಲೆ ಈ ಹಿಂದೆ ಇತ್ತಲ್ಲ ಅದೇ ರೀತಿಯಾದ ರಾಜರೋಷಕ್ಕೆ ಬೇಟೆ ಆಡ್ಕೊಂಡು ತಿಂತದಂತೆ. ಹಿಂಗೆ ಮತ್ತೆ 30 ವರ್ಷ ಬದುಕ್ತದಂತೆ ನೋಡು ಹದ್ದು. ಈ ಹದ್ದಕ್ಕೆ ಹಿಂಗೆಲ್ಲ ಇರಬೇಕಾದ್ರೆ ಮನುಷ್ಯರು ನಮ್ಗೆ ಇನ್ನು ಎಷ್ಟು ಇರಬೇಕು ಹೇಳ್ರಿ? ನೀವೇ ಯೋಚನೆ ಮಾಡ್ಕೊಳ್ರಿ. ನಿಮ್ಗೇನಾದರೂ ಈ ರೀತಿ ಕಷ್ಟಗಳು ಬರ್ತಾವ? ಆ ಥರ ಏನು ಇಲ್ವ ತಾನೇ? ಹಂಗಿರ್ಬೇಕಾದ್ರೂ ಸಾಧಿಸೋಕೆ ಸಾಯ್ತೀರಲ್ಲ, ಇವಾಗಾದರೂ ಎಚ್ಚೆತ್ಕೊಂಡು ಸಾಧಿಸೋಕೆ ಮುಂದಾಗಿ. ಏನು ಈ ಅಮ್ಮನ ನಮ್ಮನ್ನೆಲ್ಲರೂ ಬೈತಾಳೆ, ಈ ಅಮ್ಮನೇನೋ ದೊಡ್ಡದಾಗಿ ಸಾಧನೆ ಮಾಡಿಬಿಟ್ಟಂಗೆ ಅಂದ್ಕೊಂಬೇಡ್ರಿ ಅಪ್ಪ. ನೀವು ಸಾಧಕರಾಗಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕಾಗಿ ನಾನು ಈ ರೀತಿ ಹೇಳೋದಷ್ಟೇ. ನಿಮಗಿದು ಇಷ್ಟ ಆದರೆ ಲೈಕು ಕಾಮೆಂಟು ಶೇರು ನಿಮ್ಗೆ ಏನು ಅನಿಸ್ತದೆ ಅದು ಮಾಡ್ರಪ್ಪ. ನಾವು ಹೇಳಿ ಬೇಜಾರು ಯಾಕೆ ಇರೋಣ.